ಅದರಲ್ಲಿ ಬಸ್ ಅವ್ರು ಹೆಂಗೆ ಹೊಡಿತಾರಂದರೆ, ಸೊ ಅವ್ರಿಗೆ ಒಂದು ಅಭ್ಯಾಸ ಆಗಿಬಿಟ್ಟಿರುತ್ತೆ, ಡೈಲಿ ಓಡಾಡಿರ್ತಾರಲ್ಲ. ಕೆಲವೊಬ್ಬರೆಲ್ಲ ಅಂತ ಹೇಳಿದ್ರೆ ಟೆಂಪಲ್ಗೆ ಬಂದುಬಿಟ್ಟು ಅನ್ನಪ್ರಸಾದ ಊಟ ಮಾಡಿ ಹಾಗೆ ಹೋಗ್ಬಿಡ್ತಾರೆ. ಈ ಥರ ಚಿಕ್ಕ ಚಿಕ್ಕದಲ್ಲ, ದೊಡ್ಡದೇ. ಈ ಥರ ಸಣ್ಣ ಪುಟ್ಟ ಹತ್ತತ್ರ ಇರೋ ಪ್ಲೇಸಸ್ಗಳನ್ನೆಲ್ಲ ವಿಸಿಟೇ ಮಾಡಲ್ಲ. ಅಕ್ಕಪಕ್ಕ ಇರೋ ಪ್ಲೇಸ್ಗಳನ್ನೆಲ್ಲ ಸುತ್ತಾಡಿತ್ತು, ಏನೂ ಇಲ್ಲ ನೋಡೋಕ್ಕೆ ಹತ್ರ. ಸೊ ಏನು ಮಾಡೋದು, ಸ್ಟೇಗೆ ಹೋದರೆ ಸುಮ್ಮನೆ ಆಗ 4 ಗೋಡೆಗಳ ನಡುವೆ ಏನು ಕೂತ್ಕೊಳ್ಳೋದು. ಒಂದು ಒಳ್ಳೆ ರೆಸ್ಟ್ ತೊಗೊಂಡು ಇವರು ರಿಲ್ಯಾಕ್ಸ್ ಆಯಿತು. ಬಟ್ ಇವಾಗ ಟೀ ಕುಡಿಬೇಕಂತ ಹೊರಟಿದ್ದೀವಿ. ಸೊ ಮತ್ತು ಧರ್ಮಸ್ಥಳನೂ ರೌಂಡ್ಸ್ ಬೇರೆ ಹಾಕಿಲ್ಲ, ನೋಡೋಣ ಏನೇನು ಆಗುತ್ತೆ ಅಂತ. ಸೊ ಆಲ್ರೆಡಿ 5 o'clock ಹಂಗೆ ಆಗಿಬಿಟ್ಟಿದೆ. ಏನು ಪ್ಲ್ಯಾನ್ಸ್ ಇಲ್ಲ, ಹೋಗಿದ್ದೆ ಪ್ಲ್ಯಾನ್ಸ್ ಇವಾಗ ಅಷ್ಟೇ, ಏನೂ ಮಾಡೋಂಗಿಲ್ಲ. ಲೊಕೇಶನ್ಸ್ಗಳೆಲ್ಲ ಇದ್ದಾವೆ, ಆದರೆ ತುಂಬ ದೂರ ಇದ್ದಾವೆ, 40-50 ಕಿಲೋಮೀಟರ್ಸು. ಅಷ್ಟೆಲ್ಲ ಹೋಗಿ ಬರೋದು ಇವಾಗ ತುಂಬ ಕಷ್ಟ ಆಗೋದಿಲ್ಲ. ಹಾಗಾಗಿ ಯಾವ್ಯಾವುದಿದೆ ನೋಡೋಣ. ಹತ್ತಿರ ಫಸ್ಟ್ ಒಂದು ಟೀ ಆಗಬೇಕು, ಅದಾದಮೇಲೆ ನೋಡೋಣ. ಬಟ್ ನನಗೆ ದೇವಸ್ಥಾನದ ಒಳಗಡೆ ಬಿಟ್ಟರೆ ಮತ್ತು ಹೊರಗಡೆ ನನಗೆ ಆ ಧರ್ಮಸ್ಥಳದ ಕ್ರೌಡ್ ಇರುತ್ತಲ್ಲ, ಅದು ಎಲ್ಲೂ ಕಾಣಿಸ್ತಾನೆ ಇಲ್ಲ ನೋಡಿ. ಇವತ್ತು ಇಡೀ ಓಡಾಡಿದ್ದೀನಲ್ಲ ಈ ರೂಟ್ಗಳಲ್ಲಿ ನನಗೆ ಕ್ರೌಡೇ ಕಾಣಿಸ್ತಾ ಇಲ್ಲ, ಫುಲ್ ನಿಲ್ಲು. ಬಟ್ ಏನೇ ಹೇಳಿ, ನಾರ್ಮಲ್ ಪೀಪಲ್ಗಿಂತ ಅಯ್ಯಪ್ಪ ಮಾಲಾಧಾರಿಗಳೇ ಜಾಸ್ತಿ ಇಲ್ಲಿ. ಅವರು ಈಗ ಜ್ಯೋತಿ ಟೈಮ್ ಅಲ್ಲ, ಮಕರ ಜ್ಯೋತಿ. ಸೊ ಅದಕ್ಕೂ ಮುಂಚೆ ಎಲ್ಲ ಟೆಂಪಲ್ ವಿಸಿಟ್ ಹಾಕಿ ಸೀದಾ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋಗ್ತಾರೆ. ಹಾಗಾಗಿ ತುಂಬ ಅಯ್ಯಪ್ಪ ಯಾತ್ರಿಗಳಿದ್ದಾರೆ ನೋಡಿ. ಹೇಳ್ತಿದ್ದಂಗೆ ಬಂದರು, ಸ್ವಾಮಿ ಶರಣಂ. ಹುಡುಗ ಏನು ರೇವ್ ಕೊಡ್ತಿದ್ದಾನೆ ಜಾಸ್ತಿ. ರೋಡ್ ಮಾತ್ರ ಚೆನ್ನಾಗಿದೆ. ನಿನ್ನೆ ರಾತ್ರಿ ಬಂದಿರೋದು ಶಿರಾಡಿ ಘಾಟ್ ಆಯ್ತಾ. ಯಬ್ಬಾ ಗುರು, ಏನು ರೋಡ್ ಅದು ಅಲ್ಲಿ ರೋಡನ್ನು ಕುರುಹೇ ಇಲ್ಲ. ಈ ನಮ್ಮನೆ ಈ ಟ್ರೆಕ್ಕಿಂಗ್ಗೆ ಹೋಗ್ತಾರಲ್ಲ ಆ ಥರ ಇದೆ ಅದು. ಅದರಲ್ಲಿ ಬಸ್ ಅವ್ರು ಹೆಂಗೆ ಹೊಡಿತಾರಂದರೆ, ಸೊ ಅವ್ರಿಗೆ ಒಂದು ಅಭ್ಯಾಸ ಆಗಿಬಿಟ್ಟಿರುತ್ತೆ, ಡೈಲಿ ಓಡಾಡಿರ್ತಾರಲ್ಲ. ಸೊ ಅವ್ರ ನಡುವೆ ಬರಬೇಕಿದ್ರೆ ತಲೆ ಎಲ್ಲ ಕೆಟ್ಟೋಯ್ತು ಗುರು. ಹಬ್ಬಬ್ಬಬ್ಬ. ಬಟ್ ಈ ರೂಟ್ ನೋಡಿ ಸಾಕಾಗಿದೆ. ಹುಡುಗ ಎಳೆದಾಗ್ಬಿಟ್ಟಿದ್ದಾನೆ ಗಾಡಿನ. ಟೀ ಅಂತೇಳಿ ಟೀನೂ ಕುಡ್ದಾಯ್ತು. ಇವಾಗ ಏನು ಮಾಡೋದೋ ಗೊತ್ತಿಲ್ಲ. ಅಯ್ಯೋ ದೇವ, ಒಟ್ಟು ತಿರುಗ್ತಾ ಇದ್ದೀವಿ ಅಷ್ಟೇ, ಏನೂ ಮಾಡ್ತಾ ಇಲ್ಲ. ಅಯ್ಯೋ ದೇವ. ಇವಾಗ ಯಾವುದೋ ಬಾಹುಬಲಿ ಮೂರ್ತಿನೋ ಯಾವುದೋ ಇದೆ, ಧರ್ಮಸ್ಥಳ ಆರ್ಚ್ ಇದೆಯಲ್ಲ, ಅದರಲ್ಲೇ ರೈಟ್ ತೊಗೋಬೇಕು. ಅದನ್ನಾದರೂ ನೋಡೋಣ. ಅದನ್ನು ನೋಡಿಬಿಟ್ಟು ಏನಂತ ನೋಡೋಣ. ಮತ್ತೆ ಎಷ್ಟು ಸಲ ಬಂದು ಇಲ್ಲಿ ನನಗಂತೂ ಗೊತ್ತಿಲ್ಲ ಇಲ್ಲಿಗೆ. ಇನ್ನೂ 1 ಡೇ ಕೂಡ ಕಂಪ್ಲೀಟ್ ಆಗಲ್ಲ ಇಲ್ಲೇ. ಆವಾಗಲೇ ಒಂದು 4-5 ಸಲ ಬಂದುಬಿಟ್ಟಿದ್ದೀನಿ ಇದೇ ಆರ್ಚಿಗೆ. ಕರ್ವ್ಸ್ ಅಹೆದ್, ಎಚ್ಚರಿಕೆ. ಇಂಥ ಕರ್ವ್ಸ್ಗಳನ್ನೆಲ್ಲ ಎಷ್ಟು ನೋಡಿಲ್ಲ ನಾವು. ಗೋಮಟೇಶ್ವರ ಬೆಟ್ಟ,
ಕೆಲವೊಬ್ರೆಲ್ಲ ಅಂತ ಹೇಳಿದ್ರೆ ಟೆಂಪಲ್ಗೆ ಬಂದುಬಿಟ್ಟು ಅನ್ನಪ್ರಸಾದ ಊಟ ಮಾಡಿ ಹಾಗೆ ಹೋಗ್ಬಿಡ್ತಾರೆ. ಈ ಥರ ಚಿಕ್ಕ ಐ ಮೀನ್ ಚಿಕ್ಕದಲ್ಲ, ದೊಡ್ಡದೇ. ಐ ಮೀನ್ ಈ ಥರ ಸಣ್ಣ ಪುಟ್ಟ ಹತ್ತತ್ರ ಇರೋ ಪ್ಲೇಸಸ್ಗಳನ್ನೆಲ್ಲ ವಿಸಿಟೇ ಮಾಡಲ್ಲ. ಇಲ್ಲೆಲ್ಲ ತುಂಬ ಲೆಸ್ ಕ್ರೌಡ್ ಇರುತ್ತೆ ನೋಡಿ, ಜನನೇ ಇಲ್ಲ. ಇದರ ರೋಡಲ್ಲಿ ಗಾಡಿನೇ ಇಲ್ಲ ನೋಡಿ ಈ ಪ್ಲೇಸ್ ಬರಬೇಕಂದ್ರೆ. ಸೊ ಪಾರ್ಕಿಂಗ್ ಎಲ್ಲಿ ಇಲ್ಲಿ ಮಾಡೋಣ ಮುಂದ್ಗಡೆ. ಸಖತ್ ಪೀಸಾಗಿದೆ ಗುರು ಧರ್ಮಸ್ಥಳ. ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗುತ್ತೆ. ಏನು ಮಾಡೋದು ಗುರು, ಟೆಂಪಲ್ಲು ವಿಸಿಟ್ ಆಗಿ ಆಯಿತು, ಅಕ್ಕಪಕ್ಕ ಇರೋ ಪ್ಲೇಸಸ್ಸನ್ನು ವಿಸಿಟ್ ಆಗಿ ಆಯಿತು. ಮಚ್ಚಾ ಬಾ ಅಂದ್ಕೊಂಡು ಹೋಗಿ ಬರೋಣ, ಮತ್ತಿನ್ನೇನು ಮಾಡೋಣ. ಮತ್ತು ಪುನಃ ಗೇಟ್ ವೇ ಆಫ್ ಧರ್ಮಸ್ಥಳಕ್ಕೆ. ಅಯ್ಯೋ ಗುರು, ಅಕ್ಕಪಕ್ಕ ಇರೋ ಪ್ಲೇಸ್ಗಳನ್ನೆಲ್ಲ ಸುತ್ತಾಡಿತ್ತು, ಏನೂ ಇಲ್ಲ ನೋಡೋಕ್ಕೆ ಹತ್ರ. ಸೊ ಏನು ಮಾಡೋದು, ಸ್ಟೇಗೆ ಹೋದರೆ ಸುಮ್ಮನೆ ಆಗ 4 ಗೋಡೆಗಳ ನಡುವೆ ಏನು ಕೂತ್ಕೊಳ್ಳೋದು. ಸ್ವಲ್ಪ ರೋಡ್ಸನ್ನು ಪ್ಲೇಸಸ್ಸನ್ನಾದರೂ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ಧರ್ಮಸ್ಥಳ ಟು ಸುಬ್ರಹ್ಮಣ್ಯ ಹೋಗುವಾಗ ಈ ರೋಡ್ ಸೈಡಲ್ಲಿ ಇದು ಅದೆಲ್ಲ ಸುಮಾರೆಲ್ಲ ಇಟ್ಕೊತಾರೆ, ಆ ಗೋಲಿ ಸೋಡಾಗಳು, ಅದು ಸಮಥಿಂಗ್ ಆ ಕಾರ್ನ್ಸು ನೋಡೋಣ ಮುಂದ್ಗಡೆ ಇದ್ದರೆ ಅದನ್ನೊಂದು ಹಾಕೊಂಡ್ಬಿಟ್ಟು ಸೊ ಊಟ ನೋಡಿಬಿಡೋಣ. ಇದೇ ನಿನ್ನ ನೈಟ್ ನೋಡಿದ್ದೆ, ನೈಟ್ ರಾತ್ರಿ 4 o'clock ಸಮಥಿಂಗ್ ಆಗಿತ್ತು, ಆವಾಗ ಫುಲ್ ಕ್ಲೋಸ್ ಇತ್ತು ಎಲ್ಲದು. ಸೊ ಇವಾಗ ಯಾವುದಾದ್ರೂ ಇದೆ ನೋಡೋಣ. ಇಲ್ಲೊಂದು ಇದೆ, ಓಪನ್ ಇದೆಯಾ ನೋಡೋಣ. ಓಪನ್ ಇದೆಯಾ ಏನು ಬೇಕಾ? ಚೆನ್ನಾಗಿರುತ್ತೆ, ಟ್ರೈ ಮಾಡೋಣ ಬನ್ನಿ. ಬೇರೆ ಏನು ಕೆಲಸ ಇಲ್ಲ, ಇದನ್ನಾದ್ರೂ ಮಾಡೋಣ. ಹೊಟ್ಟೆ ಅದು ತುಂಬಿಸ್ಕೊಳ್ಳೋಣ, ಏನಿದೆ ಚೆಕೌಟ್ ಮಾಡೋಣ. ಸ್ವಲ್ಪ ಡಿವೋಟೀಸ್ ಕಮ್ಮಿ ಸಂಜೆ, ಅಷ್ಟೊಂದು ಬ್ಯುಸಿ ಇಲ್ಲ. ಇವಾಗ ಲೈಟಿಂಗ್ಸ್ ಎಲ್ಲ ಇರಲ್ಲ ಅನಿಸುತ್ತೆ. ಆ ದೀಪೋತ್ಸವಕ್ಕೆ ದೇವರ ಟೆಂಪಲ್ನ ಲೈಟ್ಸ್ ಶೋ ಸಮಥಿಂಗ್ ಮಾಡ್ತಾರೆ ಮೈಸೂರು ಅರಮನೆ ಥರ. ಬಟ್ ಇವಾಗ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ, ನಾರ್ಮಲ್ ಇವಾಗ. ಯಾರು ಗುರು ಇವನು, ಐ ಲವ್ ಗೋವಾ ಅಂತೆ. ಏನು ಮಾಡೋಕ್ಕಾಗತ್ತೆ, ತುಂಬ ಇಷ್ಟ ಆಗಿಬಿಟ್ಟಿದೆ ಅನಿಸುತ್ತೆ ಗೋವಾ, ಅದಕ್ಕೆ ತೆಗಿಯೋಕ್ಕೆ ಮನಸ್ಸು ಬರಲ್ಲ ಅನಿಸುತ್ತೆ ಅವ್ರಿಗೆ.